ಹಾಯ್ ಗೈಸ್, ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್. ನಾನು ಯಾಕೆ ಈ ಬಸ್ ಟಿಕೆಟ್ ಕಾಣಿಸ್ತಾ ಇದ್ದೇನೆ ಅಂದ್ಕೊಂಡಿದ್ದೀರಾ? ನಾನು ಮತ್ತು ನನ್ನ ಹಸ್ಬೆಂಡ್ ಪುತ್ತೂರಿಂದ ಸ್ಟೇಟ್ ಬ್ಯಾಂಕ್ ಬಸ್ ಹತ್ತಿದೆವು. ಅದರಲ್ಲಿ ನನಗೆ ಫ್ರೀ ಟಿಕೆಟ್ ಇತ್ತು, ನನ್ನ ಹಸ್ಬೆಂಡಿಗೆ ಟಿಕೆಟ್ ಇತ್ತಲ್ವಾ, ಹಾಗೆ ನಾನು 200 ಕೊಟ್ಟೆ. ಕೊಟ್ಟಾದಮೇಲೆ ಒಂದು 9 ರುಪೀಸ್ ಬರೆದು ನನಗೆ 20 ರುಪೀಸ್ ಚೇಂಜ್ ಕೊಟ್ಟ, 100 ಕೊಡಲಿಲ್ಲ. ನಾನು ಯಾಕೆ ಈ ಥರ ಬರಿತಿದ್ದೇನೆ ಅಂದ್ಕೊಂಡೆ. ಅದು ಮರ್ತೋಗಿರ್ಬೋದು. ನಾನು ಮತ್ತೆ ಕೇಳಿದೆ, 200 ಕೊಟ್ಟದ್ದು, ಮತ್ತು 100 ಕೊಟ್ಟ ಪುನಃ. 9 ರೂಪಾಯಿ ಕೊಡಲೇ ಇಲ್ಲ. ನಾನೇನು ಬಿಡಲಿಲ್ಲ, ನಾನು ಬಸ್ಸಿಂದ ಇಳಿಯುವಾಗ ತಗೊಂಡೆ. ನಾನು ಜ್ಯೋತಿಯಲ್ಲಿ ಇಳ್ಕೊಂಡದ್ದು. ಅವರು ಅರ್ಜೆಂಟ್ ಮಾಡ್ತಾಯಿದ್ರು. ನನ್ನ ಹಿಂದೆ ಅಂದರೆ ನನ್ನ ಜೊತೆ ಹತ್ತಿದವರು ತುಂಬ ಜನಕ್ಕೆ ಚೇಂಜ್ ಆಗಬೇಕಿತ್ತು. ಅವರಿಗೆ ಮರ್ತೋಗಿದೆ, ಇಳಿಯುವಾಗ ಸೀದಾ ಹೋಗ್ತಾರೆ, ಗೊತ್ತಾಯ್ತಾ? ನೀವು ಬಸ್ಸಲ್ಲಿ ಹೋಗುವಾಗ ಚೇಂಜ್ ಹಿಡ್ಕೊಂಡು ಹೋಗಿ ಗಾಯ್ಸ್. ಈ ಥರದ್ದು ಬೇಕಂತಲೇ ಮಾಡ್ತಾರೆ, ಅಂದರೆ ಚೇಂಜ್ ಇದ್ದರೂ ಕೊಡಲ್ಲ. ಈಗ ನಾನು ಹೇಳೋದು, ಅವನಿಗೆ ಪುತ್ತೂರಿಂದ ಸ್ಟೇಟ್ ಬ್ಯಾಂಕಿಗೆ ಹತ್ತುವವರು ಪುತ್ತೂರಲ್ಲಿ ಹತ್ತಿದವರೇ ಇರೋದು, ಮತ್ತೆ ಎಲ್ಲಿಂದ ಅವನಿಗೆ ಚೇಂಜ್ ಆಗ್ತದೆ? ಅವನು ಚೇಂಜ್ ಆಗಬೇಕು ಅಂದ್ಕೊಂಡು ಕೊಡಲೇ ಇಲ್ಲ ಮಂಗಳೂರು ತನಕ. ಹಾಗೆ ನೀವು ಚೇಂಜ್ ಹಿಡ್ಕೊಂಡು ಹೋಗಿ ಗೈಸ್. ಹೀಗೆ ನನಗೆ ಒಂದು ದಿವಸ ಬಸ್ಸಲ್ಲಿ ಬರ್ತಾ ಇರುವಾಗ ನನಗೆ 10 ರೂಪಾಯಿ ಚೇಂಜ್ ಆಗಬೇಕಿತ್ತು. ನಾನು ಬಸ್ ಸ್ಟ್ಯಾಂಡಲ್ಲಿ ಇಳಿದಾಗ ಅವನು ನನಗೆ ಕೊಡಲಿಲ್ಲ. ನಾನು ಒಂದು ಸಲ ಕೇಳಿದ್ದೆ ಚೇಂಜ್ ಆಗಬೇಕು ಅಂತ, ಕೊಡಲಿಲ್ಲ. ಮತ್ತು ನಾನು ಇಳಿದಾಗ ಅವನು ನನ್ನನ್ನು ನೋಡಿ ನಗ್ತಾ ಹೋಗ್ತಾ ಇದ್ದಾನೆ ಬಸ್ ಸ್ಟ್ಯಾಂಡಲ್ಲಿ. ನನಗೆ ಕೊಡಲಿಲ್ಲ, ನಾನು ಕೇಳಿಕ್ಕೂ ಹೋಗಲಿಲ್ಲ. ಆದರೂ ನೀವು ಗೈಸ್ ಚೇಂಜ್ ಹಿಡ್ಕೊಂಡು ಹೋಗಿ. 9 ರುಪೀಸ್ ಸೇರಿಯೇ ನಮಗೆ 100 ರುಪೀಸ್ ಆಗೋದು. ಬೇಕಂತಲೇ ಕೊಡೋದಿಲ್ಲ. ತುಂಬ ಜನಕ್ಕೆ, ನನ್ನ ಜೊತೆ ಹತ್ತಿದವರಿಗೆ ಕೊಡಲೇ ಇಲ್ಲ ಮೊನ್ನೆ. ಅವ್ರಿಗೆ ಗೊತ್ತೇ ಇಲ್ಲ, ಮರ್ತೋಗಿದೆ. ಒಬ್ಬರು ಹಿಂದಿಯವರಿದ್ದರು, ಅವರಿಗೆ ಕನ್ನಡ ಬರಲ್ಲ. ಅವರಿಗೂ ಚೇಂಜ್ ಕೊಡಲಿಕ್ಕಿತ್ತು. ಅವನು 150 ಕೊಟ್ಟ, 150 ಕೊಟ್ಟ ಅಲ್ವಾ. ಇಬ್ಬರಿಗೆ ಸೇರಿ 71 ಎಷ್ಟಾಗ್ತದೆ ನೀವೇ ಲೆಕ್ಕ ಮಾಡಿ. ಕೊಡಲಿಲ್ಲ ಅವರಿಗೆ. 71 ಸೇರಿ 142 ಆಗ್ತದೆ. ಅವನು 150 ಕೊಟ್ಟು ಅವನಿಗೆ 8 ರುಪೀಸ್ ಚೇಂಜ್ ಕೊಡಲಿಲ್ಲ. ಪಾಪ ಅವನಿಗೆ ಗೊತ್ತಿಲ್ಲ, ಅವನು ಏನೋ ತಲೆಯಲ್ಲಿತ್ತು, ಕನ್ನಡದ ಬರಲ್ಲಲ್ಲ, ಹಿಂದಿಯಲ್ಲಿ ಮಾತಾಡ್ತಾ ಇದ್ದ. ಅವನಿಗೂ ಕೊಡಲಿಲ್ಲ. ನಾನು ಅಬ್ಸರ್ವ್ ಮಾಡ್ತಾ ಇದ್ದೆ, ಅವನು ಕೊಡ್ತಾನಾ ಇಲ್ವಾ. ನನ್ನ ಹಿಂದೆ ಸೀಟ್ನಲ್ಲಿ ಸಹ ಅವರಿಗೂ ಕೊಡಲಿಲ್ಲ.